ಪ್ರತಿ ವರ್ಷವೂ ಕೂಡ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಸಂದರ್ಭದಲ್ಲಿ ಶಿವಮೊಗ್ಗದ ಪ್ರಮುಖ ಭಾಗಗಳಲ್ಲಿ ಮಹಾದ್ವಾರಗಳನ್ನು ನಿರ್ಮಿಸಲಾಗುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಶಿವಪ್ಪ ನಾಯಕ ವೃತ್ತದಲ್ಲಿ ಎಲ್ಲರನ್ನ ಕಂಗೊಳಿಸುವಂತಹ, ಎಲ್ಲರ ಮನಸೂರೆಗೊಳಿಸುವಂತಹ ವಿಶೇಷವಾದಂತಹ ಮಹಾದ್ವಾರಗಳನ್ನು ನಿರ್ಮಿಸಲಾಗುತ್ತೆ. ಅದರಂತೆ 2025ರಲ್ಲೂ ಕೂಡ ಶಿವ, ರಾಕ್ಷಸರು ಹಾಗೆ ದೇವತೆಗಳು ಇವರೆಲ್ಲರೂ ಸೇರಿಕೊಂಡು ಸಮುದ್ರ ಮಂಥನದ ಸಂದರ್ಭದಲ್ಲಿ ನಡೆಯುವಂತಹ ವಿಶೇಷವಾದಂತಹ ಸಂದರ್ಭದ ಮಹಾದ್ವಾರವನ್ನು ನಿರ್ಮಿಸಿದ್ದಾರೆ. ಈ ಮಹಾದ್ವಾರವನ್ನು ನಿರ್ಮಿಸುವಂತಹ ಶಿಲ್ಪಿ ಜೀವನ್ ಕಲಾ ಸನ್ನಿಧಿಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ಸೋಣ. ಸರ್, ಎಷ್ಟು ವರ್ಷದಿಂದ ಈ ಆರ್ಟಿಸ್ಟಿಕ್ ಫೀಲ್ಡಲ್ಲಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನು ಮೂಲತಃ ಶಿವಮೊಗ್ಗದವನು, ಜೀವನ್ ಅಂತೇಳಿ. ಒಂದು 15 ವರ್ಷಗಳಿಂದ ನಾನು ಈ ಕಾರ್ಯದಲ್ಲಿ ನಿರತವಾಗಿದ್ದೀನಿ ಮೇಡಮ್. ಸರ್, ಎಷ್ಟು ವರ್ಷದಿಂದ ಇಲ್ಲಿ ನೀವು ಮಹಾದ್ವಾರಗಳನ್ನು ನಿರ್ಮಿಸ್ತಾ ಬಂದಿದ್ದೀರಾ? ಮೇಡಮ್, ನಾವೊಂದು 18 ಅಂದರೆ 2018ರಿಂದನೂ ನಿರತವಾಗಿ ಮಾಡ್ತಾ ಬರ್ತಾ ಇದ್ವಿ. ಕರೋನಾದಲ್ಲಿ ಒಂದು 2 ವರ್ಷ ನಿಲ್ಲಿಸಿದ್ವಿ. ಅದು ಬಿಟ್ಟರೆ ಕಂಟಿನ್ಯೂಸ್ ನಾನೇ ಮಾಡ್ತಾ ಇದ್ದೀನಿ ಮೇಡಮ್. ಉಗ್ರ ನರಸಿಂಹಂದು ನೀವೆಲ್ಲ ನೋಡಿದ್ದೀರಾ, ಮತ್ತು ಆಮೇಲೆ ನಮ್ಮ ಕಾಶಿ ಮಂದಿರ ನೋಡಿದ್ದೀರಾ, ಗೀತೋಪದೇಶ ಕೃಷ್ಣ ಅರ್ಜುನಂದು ಅದು ನೋಡಿದ್ದೀರಾ, ಛತ್ರಪತಿ ಶಿವಾಜಿ ಮಹಾರಾಜನ ನೋಡಿದ್ದೀರಾ. ಈ ಥರ ಪ್ರತಿ ವರ್ಷ ಈ ಸತಿ ಸಮುದ್ರ ಮಂಥನ, ಭಾಳ ವಿಶೇಷವಾಗಿ ಸಮುದ್ರ ಮಂಥನ ಮಾಡಿರೋವಂಥದ್ದು ಮೇಡಮ್. ಓಕೆ, ಈ ಥರದ ಥೀಮ್ನ ಮಾಡಬೇಕು ಅಂತ ಹೇಳಿ ನಿಮಗೆ ಹಿಂದೂ ಕೇಸರಿ ಅಲಂಕಾರ ಸಮಿತಿಯವರು ತಿಳಿಸ್ತಾರಾ ಅಥವಾ ನೀವು ಐಡಿಯಾಸ್ ಕೊಡೋದಾ, ಹೇಗೆ? ಇಲ್ಲ, ಅವ್ರ ಗೈಡೆನ್ಸಲ್ಲೇ ನಾವು ಮಾಡ್ತೀವಿ. ಅಂದರೆ ಎಲ್ಲ ಚರ್ಚೆ ಮಾಡ್ತಾರೆ ಅವರು, ಸಂಘಟನೆಗಳು ಎಲ್ಲ ಮುಖಾಂತರ ನಾವು ಸಜೆಷನ್ ತೊಗೊಂಡು ಫೈನಲ್ ಆಗಿ ಒಂದು ತೀರ್ಮಾನಕ್ಕೆ ಬರುತ್ತೆ. ಆಮೇಲೆ ನಾವು ಅದನ್ನು ವರ್ಕ್ನ ಸ್ಟಾರ್ಟ್ ಮಾಡಿ ಯಾವ ಥರ ಡೆವಲಪ್ಮೆಂಟ್ ಮಾಡೋದು ಅಂತೇಳಿ ಮಾಡ್ತೀವಿ ಮೇಡಮ್. ಎಷ್ಟು ದಿನಗಳ ಹಿಂದೆ ಈ ಒಂದು ಸಮುದ್ರ ಮಂಥನದ ಥೀಮ್ನ ಶಿಲ್ಪವನ್ನು ಮಾಡಬೇಕು ಅಂತ ಹೇಳಿ ನಿಮಗೆ ತಿಳಿಸಿದ್ರು? ಎಷ್ಟು ದಿನಗಳ ಕಾಲ ನೀವು ಇದ್ರ ಮೇಲೆ ವರ್ಕೌಟ್ ಮಾಡಿದ್ದೀರಾ? ನಮಗೆ 1 ತಿಂಗಳ ಕಾಲ ಮುಂಚೆನೇ ಹೇಳಿದರು. ಆದರೆ 1 ತಿಂಗಳು ಸಾಲಲ್ಲ. ಇಷ್ಟು ದೊಡ್ಡ ಪ್ರಾಜೆಕ್ಟಿಗೆ ಯಾವತ್ತೂ ಒಂದು 3-4 ತಿಂಗಳು ಟೈಮ್ ಬೇಕಾಗತ್ತೆ, ತುಂಬ ಡೀಟೇಲಿಂಗ್ ಮಾಡಬೇಕು ಅಂದರೆ. ನಾವು ವಿಶೇಷವಾಗಿ ಬರೀ ಸ್ಟ್ಯಾಚು ಮಾಡೋದು ಅಷ್ಟೇ ಅಲ್ಲ ಮೇಡಮ್, ಅದರಲ್ಲಿ ತಂತ್ರಜ್ಞಾನ ಉಪಯೋಗಿಸಿ ಈಗಿನ ಟೆಕ್ನಾಲಜಿಗೆ ಏನು ನಾವು ಮಾಡ್ತೀವಲ್ಲ ಆ ಥರ ನಮ್ಮ ಮೊಬೈಲ್ ಆ್ಯಪಲ್ಲೇ ಎಲ್ಲ ಕಂಟ್ರೋಲ್ ಇಟ್ಕೊಂಡಿದ್ದೀನಿ. ಮೊಬೈಲಲ್ಲಿ ಒತ್ತಿದ್ರೇ ಎಲ್ಲ ವರ್ಕ್ ಆಗುತ್ತೆ. ಆ ಥರ ವೈಫೈ ಎಲ್ಲ ಕನೆಕ್ಟ್ ಮಾಡಿ ಮಾಡ್ತಿರೋಂಥದ್ದು. ನೀವು ನೋಡ್ತಿರೋ ಪ್ರತಿಯೊಂದು ಸ್ಟ್ಯಾಚ್ಯೂನು ಅಲ್ಲಿ ಸ್ಟಿಲ್ ಇರಲ್ಲ, ಎಲ್ಲ ಸ್ಟ್ಯಾಚ್ಯೂನು ಆ್ಯಕ್ಷನ್ ಆಗುತ್ತೆ, ಮೂಮೆಂಟ್ ಆಗುತ್ತೆ. ಶಿವ ವಿಷ ಪಾಷಾಣ ಮಾಡೋದು, ಗಂಟ್ಲಲ್ಲಿ ಬ್ಲೂ ಲೈಟ್ ಆನ್ ಆಗೋ ಅಂಥದ್ದು, ವಿಷ ಕಾಣಿಸೋಕ್ಕೆ, ಆ ಥರ ಸಣ್ಣ ಸಣ್ಣ ಡೀಟೇಲಿಂಗ್ನೂ ತೋರಿಸಿದ್ದೀವಿ. ರಾಕ್ಷಸರು ಎಳೆಯೋ ಅಂಥದ್ದು, ಪರ್ವತನೂ ಟರ್ನ್ ಆಗುತ್ತೆ. ಕೆಳಗಡೆ ವಿಷ್ಣು ಆಮೆ ರೂಪದಲ್ಲಿ ಬಂದು ಇರೋದು, ಅದು ಕೈ ಬಡಿಯೋಂಗೆ ಆಮೆ ರೂಪದಲ್ಲಿ ಇದಾರಲ್ಲ ಈಗ ಕೂರ್ಮ ಅವತಾರದಲ್ಲಿ, ಅದನ್ನೆಲ್ಲ ತುಂಬ ಡೀಟೇಲಿಂಗ್ ಮಾಡಲಿಕ್ಕೆ ನಮಗೊಂದು ಟೈಮ್ ಬೇಕಾಗತ್ತೆ. 1 ತಿಂಗಳು ಸಾಲಲ್ಲ, ಬಟ್ ನಾವು 1 ತಿಂಗಳನ್ನ 2 ತಿಂಗಳು ಮಾಡ್ಕೋತೀವಿ. ಏಕೆ ಅಂತ ಹೇಳಿದ್ರೆ ನೈಟ್ ಟು ಡೇ ವರ್ಕ್ ಮಾಡ್ಕೊಡ್ತೀವಿ ಅಷ್ಟೇ. ಹಂಗೆ ಹಗಲು ರಾತ್ರಿ ಈ ಒಂದು ಕಾರ್ಯಕ್ಕೆ ನೀವು ಸಜ್ಜಾಗಿ ನಿಂತು ಈ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ದೀರಾ. ಹಾಗೆ ಎಷ್ಟು ಜನರ ಸಹಾಯವನ್ನು ತೆಗೆದುಕೊಂಡು ಈ ಒಂದು ಶಿಲ್ಪ ಕಲಾಕೃತಿಗಳನ್ನು ಮಾಡಿಕೊಟ್ಟಿದ್ದೀರಾ? ನನ್ನ ಹತ್ರ ಒಂದು ಆಲ್ಮೋಸ್ಟ್ 120 ಜನ ಈಗ ಪ್ರೆಸೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಆಲ್ಮೋಸ್ಟ್ ಈ ವರ್ಕಿಗೆ, ಈ ಪ್ರಾಜೆಕ್ಟಿಗೆ ಅಂತೇಳಿ 30-35 ಜನ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ. ಎಲ್ಲ ಕಲಾವಿದರು ಸಪೋರ್ಟ್ ಇದೆ ಮೇಡಮ್. ಹಾಗೆ ಮುಂದಿನ ವರ್ಷ ಥೀಮ್ ಏನಾದರೂ ಹೇಳಿದಾರಾ, ತಿಳಿಸ್ತೀರಾ? ಇಲ್ಲ ಮೇಡಮ್, ಹಂಗೆಲ್ಲ ಹೇಳೋಕ್ಕಾಗಲ್ಲ. ಅದೆಲ್ಲ ಜನ ಕ್ಯೂರಿಯಾಸಿಟಿಯಾಗಿ ಕಾಯ್ತಿದ್ರೇ ಕರೆಕ್ಟು. ನಾವು ಈಗಲೇ ಹೇಳಿದ್ರೆ ಸರಿಯಾಗಲ್ಲ. ಥೀಮ್ ಸಿಕ್ಕಾಪಟ್ಟೆ ರೆಡಿ ಇದ್ದಾವೆ, ಬಟ್ ಅದನ್ನು ವೆಯ್ಟ್ ಮಾಡಿ ಜನಗಳು ಯಾವಾಗ ಅನುಭವಿಸ್ಬೇಕು ಅಂತೇಳಿ ಎಲ್ಲ ತೀರ್ಮಾನ ಆಗುತ್ತೆ, ಅವಾಗಲೇ ಆಗೋದು. ನಮ್ಮ ಗಣೇಶ ಯಾವಾಗ ರಾಜಬೀದಿ ಉತ್ಸವದಲ್ಲಿ ಬರ್ತಾರೆ ಅವತ್ತು 2 ದಿವಸ ಮುಂಚೆನೇ ರೆಡಿ ಇರುತ್ತೆ, ಅದು ಮಾತ್ರ ಹೇಳ್ಬೋದು ಅಷ್ಟೇ. ಎಸ್, ಕೇಳಿದ್ರಲ್ಲ, ಇದಿಷ್ಟು ಕಲಾ ಸನ್ನಿಧಿಯ ಶಿಲ್ಪಿ ಜೀವನ್ ಅವರ ಮಾತು. ಸತತವಾಗಿ 1 ತಿಂಗಳಿಂದ ಹಗಲು ರಾತ್ರಿ ಶ್ರಮಿಸಿದಂತಹ ಕಲಾಕೃತಿ ಈಗ ಶಿವಪ್ಪ ನಾಯಕ ಮಹಾದ್ವಾರದಲ್ಲಿ ತಲೆ ಎತ್ತಿ ನಿಂತಿದೆ. ಈ ಒಂದು ಮಹಾದ್ವಾರದಲ್ಲಿ ಅನೇಕ ಜನರು ಜಮಾಯಿಸಿ ನಿನ್ನೆ ರಾತ್ರಿಯಿಂದಲೇ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ, ಸೆಲ್ಫಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಎಲ್ಲರ ಮುಖದಲ್ಲೂ ಕೂಡ ಒಂದು ಮಂದಹಾಸ ಬೀರ್ತಾ ಇದೆ. ಯಾಕಂದರೆ ನಾಳೆ ನೆರವೇರಲಿರುವಂತಹ ರಾಜಬೀದಿ ಉತ್ಸವದಲ್ಲಿ ಎಲ್ಲರೂ ಕೂಡ ಹೆಜ್ಜೆಯನ್ನು ಹಾಕಿ ಕುಣಿದು ಕುಪ್ಪಳಿಸೋಕೆ, ಗಣೇಶನನ್ನು ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಕಳಿಸಿಕೊಡ್ಲಿಕ್ಕೆ ಎಲ್ಲರೂ ಸಜ್ಜಾಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.